ಒಂದಲ್ಲ ಎರಡಲ್ಲ 45 ದಿನ ಈ ದೇಶ ಲಾಕ್ಡೌನ್ನಲ್ಲಿತ್ತು. ದಿನದಿಂದ ದಿನಕ್ಕೆ ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾನೇ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಲಾಕ್ಡೌನ್ ಸಡಿಲ. ಮೈ ಮರೆತರೆ ಈ ದೇಶದಲ್ಲಿ ಮರಣ ಮೃದಂಗ ಖಚಿತವ. ಇಷ್ಟು ದಿವಸ ಮಾಡಿದ್ದೆಲ್ಲ ಹೊಳೆಯಲ್ಲಿ ಹೋಮ ಹಾಕಿದಂತೆನಾ? ಅಷ್ಟಕ್ಕೂ ಈಗ ಲಾಕ್ಡೌನ್ ಸಡಿಲಿಕೆ ಬೇಕಿತ್ತ? ನಿನ್ನೆ ಮದ್ಯದಂಗಡಿಗಳಿಗೆ ಪರವಾನಗಿ ಕೊಟ್ಟಾಗ ಆದಂಥ ಅಧ್ವಾನಗಳನ್ನು ನಿಮಗೆ ತೋರಿಸಿದ್ದೀವಿ. ಬಹುತೇಕ ಕಡೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ಏನು ಅನ್ನೋದು ಒಬ್ಬನಿಗೂ ಗೊತ್ತೇ ಇರಲಿಲ್ಲ. ಮಾಸ್ಕ್ ಅಂತ ಒಂದಿದೆ ಅನ್ನೋದು ಗೊತ್ತಿರಲಿಲ್ಲ. ಒಬ್ಬರ ಮೈ ಮೇಲೆ ಒಬ್ಬರು ಬಿದ್ದು ಮದ್ಯ ಸಿಗದೆ ಇದ್ರೆ ಬದುಕೋದಕ್ಕೆ ಆಗೋದಿಲ್ಲವೇನೋ ಅನ್ನುವಂತೆ ವರ್ತನೆ ಮಾಡಿದ್ರು. ಇವತ್ತು ಹೊರಗಡೆ ಬಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ದೇಶ ಕೊರೋನಾ ವಿರುದ್ಧದ ಮಹಾಯುದ್ಧದಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದು ಕೈ ಚೆಲ್ಲಿ ಬಿಡ್ತಾ. ಸರ್ಕಾರಗಳ ತಪ್ಪು ಮಾಡ್ತಾ ಇವೆಯಾ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ. ಲಾಕ್ಡೌನ್ ಸಡಿಲಿಕೆಯ ಬೆನ್ನಲ್ಲೇ ಕೊರೋನಾ ಮಹಾಸ್ಫೋಟ ಆಗಿದೆ. ಇಡೀ ದೇಶದ ಅಂಕಿ ಸಂಖ್ಯೆಯನ್ನು ನೀವು ತೆಗೆದುಕೊಂಡ್ರೆ 24 ಗಂಟೆಗಳ ಹೈಯೆಸ್ಟ್ ಕೊರೋನಾ ಪಾಸಿಟಿವ್ ಪತ್ತೆಯಾದದ್ದು ಈಗ. ರಾಜ್ಯದ ನೆತ್ತಿಯ ಮೇಲೂ ಕೊರೋನಾ ತೂಗುಗತ್ತಿ ಇದೆ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ 3,900 ಜನರಿಗೆ ಸೋಂಕು ಪತ್ತೆಯಾಗಿದೆ. 3,900 ಒಂದೇ ದಿನದ ಅತಿ ದೊಡ್ಡ ಏರಿಕೆ ಇದೆ. ಈ ಹಿಂದೆ 2,750 ರೆಕಾರ್ಡ್ ಆಗಿತ್ತು. ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ 3,900ಕ್ಕೆ ಒಂದು ದಿನದ ಸಂಖ್ಯೆ ಏರಿದೆ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ 195 ಸಾವು. ಸಾವಿನ ಸಂಖ್ಯೆ ಕೂಡ ಒಂದು ದಿನದ ಹೈಯೆಸ್ಟ್ ಇದೆ. ಇಡೀ ದೇಶದಲ್ಲಿ ಒಟ್ಟು 1,566 ಜನ ಇದುವರೆಗೂ ಬಲಿಯಾಗಿದ್ದಾರೆ ಈ ಮಾರಕ ವೈರಸ್ಗೆ. 1,566ರ ಪೈಕಿ 195 ಕೇವಲ ಒಂದು ದಿನದಲ್ಲಿ. ಮಹಾರಾಷ್ಟ್ರದಲ್ಲಿ ಒಂದೇ ದಿನ 35 ಜನ ಸತ್ತು ಹೋದ್ರು. ನಿನ್ನೆ ಗುಜರಾತ್ನಲ್ಲಿ 29 ಜನ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ 3,900. ಯಾರೊಬ್ಬರಿಗೂ ಇದು ಆಘಾತಕಾರಿ ಸಂಖ್ಯೆ ಅನ್ನಿಸ್ತಾ ಇಲ್ವಾ? ಸರ್ಕಾರ ಮೈಮರೆತು ಬಿಡ್ತಾ ಇನ್ನೊಂದಷ್ಟು ದಿನ ಲಾಕ್ಡೌನ್ ಅನ್ನ ಮುಂದುವರೆಸಿದ್ರೆ ಈ ವೈರಸ್ ಮೇಲೆ ಸಂಪೂರ್ಣವಾಗಿ ವಿಜಯ ಸಾಧಿಸ್ತೀವಿ ಅನ್ನುವ ಹೊತ್ತಿನಲ್ಲಿ ಇದೇನು ಮಾಡಿಕೊಂಡು ಕುಳಿತುಕೊಂಡಿದ್ದೀವಿ ನಾವು? 3,924 ಗಂಟೆಗಳಲ್ಲಿ ಪತ್ತೆಯಾಗಿರುವ ಸಂಖ್ಯೆ 195. 24 ಗಂಟೆಗಳಲ್ಲಿ ಮೃತಪಟ್ಟಂತವರ ಸಂಖ್ಯೆ 1,084. ಕಳೆದ 24 ಗಂಟೆಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥವರು 3,900 ಪಾಸಿಟಿವ್ ಪತ್ತೆಯಾಗುತ್ತೆ. 1,084 ಡಿಸ್ಚಾರ್ಜ್ ಆಗ್ತಾರೆ. ಈ ಟೈಮ್ನಲ್ಲಿ ಬೇಕಾಗಿತ್ತ ಲಾಕ್ಡೌನ್ ಸಡಿಲಿಕ್ಕೆ? ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಸಂಖ್ಯೆಗಳನ್ನು ಒಂದು ಸಲ ನೋಡಿ. ಮೊಟ್ಟ ಮೊದಲ ಪಾಸಿಟಿವ್ ಪತ್ತೆಯಾದಾಗಿನಿಂದ 1,000ನೇ ಪಾಸಿಟಿವ್ ಪತ್ತೆಯಾಗೋದಕ್ಕೆ 1,000 ಆಗೋದಕ್ಕೆ ಸಂಖ್ಯೆ 2 ತಿಂಗಳ ಸಮಯಾವಕಾಶ ತೆಗೆದುಕೊಂಡು 2 ತಿಂಗಳು ಬೇಕಾಯಿತು 1,000 ಆಗೋದಕ್ಕೆ. ಅದಾದ ನಂತರ ಕೇವಲ 11 ದಿನಗಳಲ್ಲಿ 5,000 ಏರ್ತು. ಕೇವಲ 11 ದಿನಗಳಲ್ಲಿ 60 ದಿನಗಳಲ್ಲಿ 1,000. ಮುಂದಿನ 11 ದಿನಗಳಲ್ಲಿ ಹೆಚ್ಚುವರಿಯಾಗಿ 4,000 ಸೇರಿ ಒಟ್ಟು ಸಂಖ್ಯೆ 5,000 ಆಗುತ್ತೆ.
5,000 ಇದ್ದದ್ದು 10,000 ಆಗೋದಕ್ಕೆ ತೆಗೆದುಕೊಂಡದ್ದು ಕೇವಲ 7 ದಿನ, ಒಂದು ವಾರ. 5,000 ಇದ್ದದ್ದು 10,000 ಆಗೋದಕ್ಕೆ, 10,000 ಇದ್ದದ್ದು 20,000 ಆಗೋದಕ್ಕೆ 9 ದಿನದ ಅವಕಾಶ ಸಾಕಾಯ್ತು. 20,000 ಆಗೋದಕ್ಕೆ, 20,000 ಇದ್ದದ್ದು 30,000 ಆಗೋದಕ್ಕೆ 8 ದಿವಸ. 30,000ದಿಂದ ಮುಂದೆ 16,000 ಜಾಸ್ತಿ ಆಗೋದಕ್ಕೆ, 10,000 ಅಲ್ಲ 16,000 ಜಾಸ್ತಿ ಆಗೋದಕ್ಕೆ ತೆಗೆದುಕೊಂಡದ್ದು ಕೇವಲ 6 ದಿನ. ಕೇವಲ 6 ದಿನ ತೆಗೆದುಕೊಂಡದ್ದು 30,000 ಇದ್ದಂಥ ಸಂಖ್ಯೆ 46,000 ಆಗೋದಕ್ಕೆ. ಈ ಟೈಮ್ನಲ್ಲಿ ಲಾಕ್ಡೌನ್ ಸಡಿಲಿಕ್ಕೆ ಬೇಕಾಗಿತ್ತ, ತುಂಬಾ ಅರ್ಜೆಂಟ್ ಇತ್ತ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡುವಂತ. ಇನ್ನೊಂದಷ್ಟು ದಿನ ಈ ದೇಶದ ಬಡವನನ್ನ ಮನೆಯಲ್ಲಿಟ್ಟು ಆತನಿಗೆ 2 ತುತ್ತು ಊಟ ಕೊಡೋದು ಕಷ್ಟ ಇತ್ತ ನಮ್ಮ ದೇಶಕ್ಕೆ. ಒಟ್ಟು ಸೋಂಕಿತರು ಈಗ 46,437 ಭಾರತದಲ್ಲಿ. 46,437 ಒಟ್ಟು ಸೋಂಕಿತರು. ಕರ್ನಾಟಕದ ಒಟ್ಟು ಸಂಖ್ಯೆ ಈಗ ಬ್ರೇಕ್ ಆಗ್ತಾ ಇರುವ ಸುದ್ದಿ ಇದು. ಒಂದೇ ದಿನ 22 ಜನರಿಗೆ ಸೋಂಕು ದೃಢವಾಗಿದೆ ಇವತ್ತು. ದಾವಣಗೆರೆಯಲ್ಲಿ ಮತ್ತೆ 12. ದಾವಣಗೆರೆಯಲ್ಲಿ ಕೊರೋನಾ ಹರಡ್ತಾ ಇಲ್ಲ, ಸ್ಫೋಟಗೊಳ್ತಾ ಇದೆ. ಕರ್ನಾಟಕದಲ್ಲಿ ಇವತ್ತು ಪತ್ತೆಯಾದಂತಹ ಒಟ್ಟು ಪ್ರಕರಣಗಳ 22, ಅದರಲ್ಲಿ 12 ಜನ ದಾವಣಗೆರೆಯವರು. ಆರುನೂರ 73ಕ್ಕೇರಿದೆ ಸೋಂಕಿತರ ಸಂಖ್ಯೆ. ಒಂದ್ಸಲ ಹೊರಗೆ ಬಂದು ನೋಡಿ ಟ್ರಾಫಿಕ್ ಜಾಮ್ ಹೆಂಗಿದೆ ಅಂತ, ಒಂದು ಸಲ ವೈನ್ ಸ್ಟೋರ್ ಎದುರು ಜನಜಂಗುಳಿ ಹೆಂಗಿದೆ ಅಂತ ನೋಡಿ. ಭಾರತದ ಒಟ್ಟು ಕೇಸ್ಗಳ ಸಂಖ್ಯೆನ ಒಂದು ಸಲ ನೋಡಿ. 46,000. ಮಾರ್ಚ್ 28ನೇ ತಾರೀಕು 1,000 ಇತ್ತು, ಏಪ್ರಿಲ್ 13ಕ್ಕೆ ಅದು 10,000 ಆಯಿತು, ಏಪ್ರಿಲ್ 21ಕ್ಕೆ 20,000 ಆಯಿತು, ಏಪ್ರಿಲ್ 28ಕ್ಕೆ 30,000 ಆಯಿತು, ಮೇ 2ನೇ ತಾರೀಕಿಗೆ 40,000, ಮೇ 4ಕ್ಕೆ 46,000. ಇಡೀ ದೇಶದಲ್ಲಿ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಬೆಳೀತಾ ಇರುವಂತಹ ರೀತಿ ಇದು, ವೇಗ ಇದು. ಏಪ್ರಿಲ್ 5ಕ್ಕೆ ಮೃತಪಟ್ಟಂಥವರು 100 ಜನ ಇದ್ರು, ಏಪ್ರಿಲ್ 13ಕ್ಕೆ 400 ಜನ ಆದರು, ಏಪ್ರಿಲ್ 21ಕ್ಕೆ 700 ಜನ, ಏಪ್ರಿಲ್ 28ಕ್ಕೆ 1,000 ಜನ, ಮೇ 2ಕ್ಕೆ 1,200, ಮೇ 4ಕ್ಕೆ 1,500. 2 ದಿನಗಳಲ್ಲಿ 300 ಜನ ಸತ್ತು ಹೋಗಿದ್ದಾರೆ. ಈ ಅಂಕಿ ಸಂಖ್ಯೆಗಳ ಅರ್ಥ ಆಗಲಿಲ್ಲ ಅಂದ್ರೆ ಗ್ರಾಫ್ನಲ್ಲಿ ಕೊಟ್ಟಿದ್ದೀವಿ. ಇದನ್ನ ಅರ್ಥ ಮಾಡಿಕೊಂಡಾದ್ರೂ ಲಾಕ್ಡೌನ್ನ ಮಹತ್ವವನ್ನು ತಿಳಿದುಕೊಳ್ಳಬೇಕಾಗಿದೆ. $46,437 ಇವತ್ತಿಗೆ ಭಾರತದಲ್ಲಿ ಕೊರೋನಾ ಸೋಂಕಿತ. ಅದರಲ್ಲಿ 32,020 ಆಕ್ಟಿವ್ ಕೇಸು, 1,566 ಒಟ್ಟು ಸಾವು, 12,847 ಡಿಸ್ಚಾರ್ಜ್ ಆದಂಥವು. ನಿರ್ಣಾಯಕ ಹಂತಕ್ಕೆ ಬಂದು ಎಡವುತ್ತಾ ಇದ್ದೀವ ನಾವು. ಅಧ್ವಾನದ ನಿರ್ಣಯಗಳನ್ನ ನಮ್ಮನ್ನ ಆಳ್ತಾ ಇರೋರು ತೆಗೆದುಕೊಳ್ತಾ ಇದ್ದಾರ. ಇದೇ ವಿಷಯದ ಬಗ್ಗೆ ಮಾತಾಡ್ತೀವಿ. ಹಣಕಾಸು ತಜ್ಞರಾದ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಪ್ರಕಾಶ್ ರಾಥೋಡ್ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಗೋ ಮಧುಸೂದನ್ ಬಿಜೆಪಿ ಮುಖಂಡರು. ನಮ್ಮನ್ನು ಆಳ್ತಾ ಇರುವವರಿಗೆ ಪ್ರಯಾರಿಟಿಗಳು ಗೊತ್ತಾಗ್ತಾ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಸಡಿಲಿಕ್ಕೆ, ಯಾವ ಕ್ಷೇತ್ರಕ್ಕೆ ಒಪ್ಪಿಗೆ ಕೊಡಬೇಕು, ಯಾವುದಕ್ಕೆ ಕೊಡೋದು ಬೇಡ, ಇದು ಯಾವುದರ ಪ್ರಜ್ಞೆಯೂ ಇಲ್ಲದೆ ಲಾಕ್ಡೌನ್ ಸಡಿಲಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಾ ಪ್ರಶಾಂತ್? ಅಜಿತ್, ಕಳೆದ 2-3 ದಿನಗಳ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಅದು ಕರ್ನಾಟಕದಿಂದ ಹಿಡಿದು ದಿಲ್ಲಿಯವರೆಗಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಜನಕ್ಕಿಂತ ಸರ್ಕಾರಕ್ಕೆ ಆರ್ಥಿಕತೆಯ ಒಂದು ಚಿಂತೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದೇ ಕಾರಣದಿಂದ ತರಾತುರಿಯಲ್ಲಿ ಹೇಗೆ ಬೇಕೋ ಹಾಗೆ ಒಂದು ರೀತಿಯ ಟ್ರಯಲ್ ಆ್ಯಂಡ್ ಎರರ್ ಬೇಸ್ ಮೇಲೆ ಲಾಕ್ಡೌನ್ ಈಸ್ ಮಾಡ್ತಾ ಹೋಗ್ತಾ ಇದೆ. ನಿನ್ನೆ ಸ್ವತಃ ಕೇಂದ್ರ ಹೆಲ್ತ್ ಮಿನಿಸ್ಟ್ರಿಯ ಅಫಿಷಿಯಲ್ ಹೇಳಿದರು,
ನಾವು 3.0 ಲಾಕ್ಡೌನ್ ಅನ್ನ ಮಾಡ್ತಾ ಇಲ್ಲ, ಇದನ್ನ ಎಕ್ಸಿಟ್ ಪಾಲಿಸಿ ಆಫ್ 2.0 ಅಂತ ಕರೀರಿ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಿಶ್ಚಿತವಾಗಿ ನೋಡಿ, ಕರೋನಾ ಇವತ್ತಿನ ಕೇಸ್ಗಳೇನು ಬರ್ತಾ ಇವೆ 3900 ಕೇಸ್ಗಳು, ಅದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಕೇಸ್ಗಳಲ್ಲ. ದೇಶ ಪೂರ್ಣ ಪ್ರಮಾಣದ ಲಾಕ್ಡೌನ್ ಇದ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗ ಇನ್ಕ್ಯುಬೇಷನ್ ಆಗಿರ್ತಕ್ಕಂಥ ವೈರಸ್ ಇವತ್ತು ತನ್ನ ಸಂಖ್ಯೆಯನ್ನು ತೋರಿಸ್ತಾ ಇದೆ. 3900, ಸಾವು 195 ಅಂತಕ್ಕಂಥದ್ದು ಕೂಡ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೋಡಿ, ಸ್ವಲ್ಪ ಮಟ್ಟಿಗಿನ ಆರ್ಥಿಕ ಚೇತರಿಕೆ ಬೇಕು. ಕೆಲ ಸೆಕ್ಟರ್ಗಳಿಗೆ, ಕೆಲ ಜಿಯೋಗ್ರಾಫಿಕಲ್ ಏರಿಯಾಗಳನ್ನ ನೋಡಿಕೊಂಡು ಈಸ್ ಔಟ್ ಮಾಡತಕ್ಕಂಥದ್ದು ಒಂದು ಭಾಗ. ಆದರೆ ಬ್ಲಾಂಕೆಟ್ ಅನ್ನುವ ರೀತಿಯಲ್ಲಿ ಲಾಕ್ಡೌನ್ ಅನ್ನ ಮಾಡಿ, ಅದೇ ಬ್ಲಾಂಕೆಟ್ ರೀತಿಯಲ್ಲಿ ಎಲ್ಲವನ್ನ ಎತ್ತೀವಿ, ಎಲ್ಲವನ್ನ ಈಸ್ ಔಟ್ ಮಾಡ್ತೀವಿ, ರಾಜಕಾರಣಿಗಳ ಕೈಯಲ್ಲಿ ಕೊಟ್ರೆ ಹೇಗಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಉದಾಹರಣೆ. ಯಾಕಂದ್ರೆ ಜನಪ್ರಿಯ ಪಾಲಿಟಿಕ್ಸ್ನ ಒಂದು ಟೆಂಪ್ಟ್ಗೆ ಒಳಗಾಗಿ ರಾಜಕಾರಣಿಗಳು ಹೇಗೆ ಬೇಕು ಹಾಗೆ ಲಾಕ್ಡೌನ್ ಮಾಡಿದ್ರು, ಹೇಗೆ ಬೇಕು ಹಾಗೆ ಓಪನ್ ಮಾಡ್ತಾ ಇದ್ದಾರೆ. ಪ್ರಶಾಂತ್, ಐ ಡೋಂಟ್ ಅಗ್ರಿ. ನೀವು ದೇಶದ ವಿಷಯದಲ್ಲಿ ನೀವು ಹೇಳ್ತಾ ಇರುವಂತದ್ದು ಸತ್ಯ ಆಗಿರಬಹುದು, ರಾಜ್ಯದ ವಿಷಯದಲ್ಲಿ ನಿರ್ಣಯಗಳನ್ನು ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ರಾಜಕಾರಣಿಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿಗಳ ಜೊತೆ, ಶಾಸಕರ ಜೊತೆ ಮಾತಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಆಪ್ತ ವಲಯದ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಯಾರು ತೆಗೆದುಕೊಳ್ತಾ ಇದ್ದಾರೆ ಎಲ್ಲ ನಿರ್ಣಯಗಳನ್ನ ಅಂದ್ರೆ ಅಧಿಕಾರಿಗಳ ಆಟಾಟೋಪ ಆಗಿದೆ ಅಂತಾರೆ. ಅಂತಿಮವಾಗಿ ಯಾವುದೇ ಅಧಿಕಾರಿಗಳು ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಪೊಲಿಟಿಕಲ್ ಲೀಡರ್ಶಿಪ್ ಶುಡ್ ಬ್ಯಾಕ್ ದಟ್. ಅದರ್ವೈಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಮೈಗ್ರೆಂಟ್ ವರ್ಕರ್ಸ್ ಹೊರಗೆ ಬಂದ್ರೆ ಕಷ್ಟ ಅಂತಕ್ಕಂಥ ಲಾಠಿ ಏಟು ತೋರಿಸೋದು, ಅದೇ 2 ದಿನ ಬಿಟ್ಟು ಮೈಗ್ರೆಂಟ್ ವರ್ಕರ್ಸ್ ಬನ್ನಿ ಅನ್ನೋದು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ದಯವಿಟ್ಟು ಬೆಂಗಳೂರು ಬಿಟ್ಟು ಹೋಗಬೇಡಿ ಅಂತಕ್ಕಂಥದ್ದು. ಆದರೆ ಸರ್ಕಾರದ ಬಳಿ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಎಕ್ಸಿಟ್ ಸ್ಟ್ರಾಟಜಿ ಇಲ್ಲ. ಆರ್ಥಿಕತೆಗೆ ಒಂದಿಷ್ಟು ಚೇತರಿಕೆ ಅತ್ಯವಶ್ಯ, ಆದರೆ ಅದನ್ನ ಹೆಲ್ತ್ ಹೆಜಾರ್ಡ್ ಮಾಡಿಕೊಂಡು ಅಲ್ಲ ಅಂತಕ್ಕಂಥದ್ದು ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ಸುತ್ತೆ ಇವತ್ತಿನ ನಂಬರ್ಸ್ಗಳನ್ನ ನೋಡಿ ಅಜಿತ್. ಯಾಕಂದ್ರೆ ಇಡೀ ಮದ್ಯದ ಮಾರಾಟದ ವಿಷಯವನ್ನ ಸರ್ಕಾರಗಳು ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದ್ವು ಅಂತಕ್ಕಂಥದ್ದು, ನಾಳೆಯಿಂದ ನಾವು 6% ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕ್ತೀವಿ ಅಂತಕ್ಕಂಥದ್ದು ಅಂದ್ರೆ ನಿನ್ನೆ ಇಡೀ ಜನಜಾತ್ರೆ ಒಂದು ಮದ್ಯದ ಅಂಗಡಿಗಳ ಮುಂದೆ ನಿಲ್ಲಲಿ ಅಂತಕ್ಕಂಥದ್ದು ಸರ್ಕಾರ ಬಯಸಿತ್ತ? ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಿದೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಅರ್ಥ ಆಗ್ತಾ ಇಲ್ಲ. ನೋಡಿ, ಯಾವುದೇ ವೈರಸ್ ಅನ್ನ ಮಟ್ಟ ಹಾಕ್ಬೇಕಾದ್ರೆ ಅದರ ರೀಪ್ರೊಡಕ್ಷನ್ ರೇಟ್ ಅನ್ನ ಕಡಿಮೆ ಮಾಡಬೇಕಾಗತ್ತೆ. ರೀಪ್ರೊಡಕ್ಷನ್ ರೇಟ್ ಕಡಿಮೆ ಮಾಡಬೇಕಾದ್ರೆ ಬ್ಲಾಂಕೆಟ್ ಲಾಕ್ಡೌನಿನ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಕಾಗತ್ತೆ. ಇವತ್ತು ಯಾರೋ ಬಂದು ಮನವಿ ಪತ್ರವನ್ನ ಕೊಡ್ತಾರೆ, ಇದನ್ನು ಓಪನ್ ಮಾಡಿ, ನಾಳೆ ಇನ್ನೊಬ್ರು ಬಂದು ಮನವಿ ಪತ್ರವನ್ನ ಕೊಡ್ತಾರೆ, ಅದನ್ನು ಓಪನ್ ಮಾಡಿ. ಈ ರೀತಿ ಸರ್ಕಾರ ಹೊರಟ್ರೆ ಅಮೆರಿಕಾದ ಸ್ಥಿತಿ ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ವೇಳೆ ಅಮೆರಿಕ ಪೂರ್ತಿಯಾಗಿ ಮುಕ್ತವಾದ್ರೆ ದಿನಕ್ಕೆ 3000 ಜನ ಸಾಯ್ತಾರೆ. ಆದ್ರೆ ನನಗೆ ಎಕಾನಮಿ ಮುಖ್ಯ, ಯಾಕಂದ್ರೆ ನವೆಂಬರ್ನಲ್ಲಿ ಅಮೆರಿಕನ್ ಅಧ್ಯಕ್ಷೀಯ ಚುನಾವಣೆ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಲಾಕ್ಡೌನ್ ಎಕ್ಸಿಟ್ ಸ್ಟ್ರಾಟಜಿ ಕೂಡ ಸಾಕ್ತಾ ಇದೆ ಅನ್ನೋ ಕಳವಳ ಮತ್ತು ಭಯ ಕೂಡ ಆಗ್ತಾ ಇದೆ. ಗೋ ಮಧುಸೂದನ್, ಪ್ರಧಾನಮಂತ್ರಿಗಳು ದೇಶವನ್ನುದ್ದೇಶಿಸಿ ಮಾತನಾಡುವಾಗ ಜಾನ್ ಹೈ ತೋ ಜಹಾನ್ ಹೈ ಅಂದ್ರು ಸರ್. ಉಳಿದೆಲ್ಲದಕ್ಕಿಂತಲೂ ಆ ಮಾತಿನ ಮೇಲೆ ಹೌದಪ್ಪ ಅಂತ ಅನ್ಸಿದ್ದು ನಮಗೆ. ಜಾನ್ ಹೈ ತೋ ಜಹಾನ್ ಹೈ, ಪ್ರಾಣ ಇದ್ರ ಪ್ರಪಂಚ, ಬನ್ನಿ ಲಾಕ್ಡೌನ್ ಮಾಡೋಣ. ಯಾರೂ ಬೇಡ ಅನ್ನಲಿಲ್ಲ ಗೋ ಮಧುಸೂದನ್ ಅವರೇ. ಈ ವೈರಸ್ ವಿರುದ್ಧ ಹೋರಾಡೋದಕ್ಕೆ ಲಾಕ್ಡೌನ್ ಒಂದೇ ಪರಿಣಾಮಕಾರಿ ಅಸ್ತ್ರ ಅಂತ ಪ್ರಧಾನಮಂತ್ರಿಗಳು ಹೇಳಿದಾಗ ದೇಶ ಹೌದು ಅಂತು. 3900 ಪಾಸಿಟಿವ್ ಕೇಸ್ಗಳು ಒಂದೇ ದಿನಕ್ಕೆ ಪತ್ತೆಯಾದಾಗ ಆ 3900 ಲಾಕ್ಡೌನ್ ಅವಧಿಯಲ್ಲಿ ತೆಗೆದುಕೊಂಡಂತಹ ಸ್ಯಾಂಪಲ್ಗಳು, ಫಾರ್ ಯುವರ್ ಇನ್ಫಾರ್ಮೇಶನ್. ಈಗ ನಾವು ಲಾಕ್ಡೌನ್ನ ಲೂಸ್ ಔಟ್ ಮಾಡ್ತಾ ಇದ್ದೀವಿ. ಹೊಳೆಲ್ ಹೋಮ ಹಾಕಿದಂಗಾಗುತ್ತಾ ಸರ್? ಇಲ್ಲ, ಇದು ಒಂದು ಸಂಗತಿಯನ್ನ ನಾವು ಅರ್ಥ ಮಾಡ್ಕೋಬೇಕಾದ್ದು, ಪ್ರಧಾನಮಂತ್ರಿಯವರು ಹೇಳಿದ್ರು ಜಾನ್ ಹೈ ತೋ ಜಹಾನ್ ಹೈ, ಆಮೇಲೆ ಎರಡನೇ ಸರಿ ಹೇಳಿದ್ರು ಜಾನ್ ಬಿ ಹೈ ಜಹಾನ್ ಬಿ ಹೈ ಅಂತ ಹೇಳಿದ್ರು ಅವರು. ಎರಡೂ ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶ, ನಮ್ಮದು ಡೆವಲಪಿಂಗ್ ಕಂಟ್ರಿ ಇರುವಂಥದ್ದು. ಅಮೆರಿಕವೇ ಒಂದು ಎಕಾನಮಿ ಬಗ್ಗೆ ಅಷ್ಟು ಗಮನವನ್ನು ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಡೆವಲಪಿಂಗ್ ಎಕಾನಮಿ ಆಗಿರುವಂತ ಭಾರತ ಈ ರೀತಿಯಾದಂತಹ ಲಾಕ್ಡೌನ್ ನಾವು ಎಷ್ಟು ದಿನ ಸಹಿಸ್ಕೋಬೇಕು, ಎಷ್ಟು ದಿನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತನ್ನುವಂಥದ್ದು ಒಂದು ದೊಡ್ಡ $1 million ಕ್ವಶನ್ ಇದೆ.
which can ಹಾಗಿದ್ರೆ be ಮಾಡಬೇಕಾಗಿತ್ತು either- ಯಾಕೆ? ಪೂರ- ಅಲ್ಲಲ್ಲ ಪೂರ ಸರ್ ಕೇಳಿಸ್ಕೊಳ್ಳಿ. 135 ಕೋಟಿ ಜನಸಂಖ್ಯೆ ಇದೆ, ಏನೊಂದು 2-3 ಕೋಟಿ ಸಾಯ್ತಾರ, ಸಾಯ್ಲಿ ಬಿಡ್ಲಿ ಅನ್ಬೋದಿತ್ತಲ್ರಿ. Ajit, you have to listen to me also, please. You have to listen to me also, please. ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ದೇರ್ ಇಸ್ ಎ ಬ್ಯಾಲೆನ್ಸ್. ನಾವು ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೆ ದೇರ್ ಇಸ್ ನೋ ಸೆಟ್ ಪ್ರೊಸೀಜರ್ಸ್. ಪ್ರಪಂಚದಲ್ಲಿ ಯಾರ ಹತ್ರನೂ ಒಂದು ಫಾರ್ಮುಲಾ ಇಲ್ಲ, ಇದಕ್ಕೆ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ. ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ನಲ್ಲೇ ಮಾಡಬೇಕಾಗಿರುವಂಥದ್ದು. ಈ ದೇಶದ ಎಕಾನಮಿಯನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಎಷ್ಟು ಹಣವನ್ನ ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅನೇಕ ಫ್ಯಾಕ್ಟರಿಗಳು, ಅನೇಕ ಬೇರೆ ಬೇರೆ ಸಂಗತಿಗಳು, ಉದ್ಯೋಗಗಳನ್ನು ಉಳಿಸಬೇಕಾಗಿದೆ. ಇವತ್ತು ಇನ್ನೂ 10ನೇ ಕ್ಲಾಸಿನ ಪರೀಕ್ಷೆ ಇನ್ನೂ ನಡೆಯಕ್ಕೆ ಸಾಧ್ಯ ಆಗಿಲ್ಲ. ಜೂನ್ ನಂತರದಲ್ಲಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೇನೆ. ಈ ಥರದ ಎಜುಕೇಶನ್ ಸಿಸ್ಟಮ್ ಎಷ್ಟು ದಿನ ನಾವು ಮಕ್ಕಳನ್ನ ಮನೆಯಲ್ಲಿ ಕೂಡಿಸ್ಕೋಬೇಕು, ಎಷ್ಟು ದಿನ ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ಕೂಡಿಸ್ಕೋಬೇಕು, ಎಷ್ಟು ದೊಡ್ಡ ದೊಡ್ಡ ಸೆಕ್ಟರ್ಗಳನ್ನ ಇನ್ನೂ ಲಾಕ್ಡೌನ್ ನಲ್ಲಿ ಮಾಡಿ ಇಡಬೇಕು, ದೇಶದ ಪ್ರೊಡಕ್ಷನ್ ಸ್ಥಿತಿ ಹೇಗಾಗುತ್ತೆ, GDP ಏನಾಗುತ್ತೆ, ಈ ತರದ ಅನೇಕ ಸಂಗತಿಗಳಿಗೆ ಅಲ್ಟಿಮೇಟ್ಲಿ ಕೊನೆಗೆ ಎಲ್ಲದಕ್ಕೂ ಸರ್ಕಾರವನ್ನೇ ನಾವು ಹೊಣೆ ಮಾಡಬೇಕಾಗುತ್ತೆ. ಸರ್ಕಾರದ ಪ್ರಯಾರಿಟಿಗಳು ಏನು ಅನ್ನೋದು ನನ್ನ ಪ್ರಶ್ನೆ. ವಾಟ್ ಇಸ್ ದ ಪ್ರಯಾರಿಟಿ ಆಫ್ ದ ಗವರ್ಮೆಂಟ್? SLC ಎಕ್ಸಾಮ್ ನಡೆಸಬೇಕು ಅನ್ನೋದು ಪ್ರಯಾರಿಟಿನ? ಕುಡುಕರಿಗೆ 44 ದಿನಗಳಿಂದ ಕುಡಿಯೋದಕ್ಕೆ ಏನು ಸಿಕ್ಕಿಲ್ಲ, ಅವರಿಗೆ ಬಾಟಲ್ ತಲುಪಿಸಬೇಕು ಅನ್ನೋದು ಪ್ರಯಾರಿಟಿನ ಆಗಿದ್ರೆ? ಅಲ್ಲ, ನಾನು ಹೇಳ್ತಾ ಇರೋದು ಕೊಟ್ಟ ಉದಾಹರಣೆಯನ್ನೇ ಪ್ರಯಾರಿಟಿ ಅಂತ ಅನ್ಕೋಬಾರ್ದು. ಹಾಗೆ ಕೊಟ್ಟದ್ದು ಉದಾಹರಣೆ, ಅದು ಪ್ರಯಾರಿಟಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಈ ಸಮಾಜ ಉಳ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಸರ್ಕಾರದ ಎಕಾನಮಿಯಿಂದ ಸಮಾಜ ಉಳಿಯಲ್ಲ, ಸರ್ಕಾರದ ಎಕಾನಮಿಯಿಂದ ದೇಶ ಉಳಿಯಲ್ಲ. ಈ ದೇಶ ಸಮಾಜದ್ದು, ದೇಶದ್ದು ತನ್ನದೇ ಆದಂತ ಎಕಾನಮಿ ಇದೆ. GDPಯ ಒಂದು ಭಾಗ ಮಾತ್ರವೇ ಸರ್ಕಾರಕ್ಕೆ ಬರುವಂತದ್ದು. GDP ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಗಬೇಕು, ಇಲ್ಲ ಅಂದ್ರೆ ಸಮಾಜ ಉಳಿಯೋದಿಲ್ಲ, ದೇಶ ಉಳಿಯೋದಿಲ್ಲ. ನಾವು ಎಷ್ಟು ದಿನ ಅಕ್ಕಿ ಕೊಡಬಹುದು? ಈ ದೇಶದ 30%, ಈ ದೇಶದ ಒಟ್ಟು ಜನಸಂಖ್ಯೆಯ 30%ನಷ್ಟಿರುವ, ಬೇಡ 40% ಅನ್ಕೊಳ್ಳಿ, ಅಷ್ಟು ಸಂಖ್ಯೆಯ ಬಡವರಿಗೆ 2 ತಿಂಗಳು ಅನ್ನ ಹಾಕದೇ ಇರುವ ಪರಿಸ್ಥಿತಿಯಲ್ಲಿ ದೇಶ ಇದೆಯಾ ಸರ್? ಸರ್ಕಾರ 2 ತಿಂಗಳು ಅನ್ನ ಹಾಕದೇ ಇರುವ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆಯಾ ಸರ್? ಅದು ಇನ್ನೊಂದು ಸಂಗತಿಯನ್ನು ಕೇಳಿ. ನಮ್ಮ ದೇಶದಲ್ಲಿ ಇವತ್ತು 2 ಸಂಗತಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಅನೇಕರಿಗೆ ಏನಾಗಿದೆ ಅಂದ್ರೆ ಇಟ್ ಇಸ್ ದಿ ಪ್ರಾಬ್ಲಮ್ ಆಫ್ ಲಿಕ್ವಿಡಿಟಿ. ಆಸ್ತಿ ಇದೆ, ಅವ್ರ ಹತ್ರ ಚಿನ್ನ ಇದೆ, ಬೆಳ್ಳಿ ಇದೆ, ಸ್ಕೂಟರ್ ಇದೆ, ಕಾರ್ ಇದೆ, ಮೊಬೈಲ್ ಇದೆ, ಎಲ್ಲವೂ ಇದೆ. ಆದ್ರೆ ಬೇಕಾದಂತ ಆಹಾರ ಪದಾರ್ಥವನ್ನು ಕೊಂಡುಕೊಳ್ಳಿಕ್ಕೆ ಬೇಕಾದಂತ ಹಣ ಕೈನಲ್ಲಿಲ್ಲ. ಅವರು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದಂತ ಆ ಒಂದು ಹಣ ಏನಿದೆ ಅದು ನಿಧಾನಕ್ಕೆ ಖರ್ಚಾಗ್ತಾ ಇದೆ. ಎಲ್ಲಿಯವರೆಗೂ ಅದು ಸ್ಪ್ರಿಂಗ್ ರೀತಿ. ಐ ಆಮ್ ಸಾರಿ ಟು ಸೇ ದಿಸ್. ಮೊಟ್ಟ ಮೊದಲನೆಯ ಸಲ ತಾವು ತಮ್ಮ ಪಕ್ಷದವರು ಜನರ ನಾಡಿ ಮಿಡಿತವನ್ನ ಅರಿತುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀರಿ. ಫಾರ್ ದ ಫಸ್ಟ್ ಟೈಮ್ ಐ ಕ್ಯಾನ್ ಅಬ್ಸರ್ವ್ ದಿಸ್. ಮೊಟ್ಟ ಮೊದಲನೇ ಸಲ ನನಗೆ ಅನ್ನಿಸ್ತಾ ಇದೆ. ಒಂದೇ ನಿಮಿಷ. ನಾವು ಮಾಡಿರುವಂತಹ ಸರ್ವೆ ಅಲ್ಟಿಮೇಟ್ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಯಾವ ದಿಕ್ಕಿಗೆ ಜನರ ಯೋಚನೆ ಇದೆ ಅನ್ನೋದಾದ್ರೂ ಗೊತ್ತಾಗುತ್ತೆ. ನಾವು ಒಂದು ಸಣ್ಣ ಸರ್ವೆ ಮಾಡಿದ್ವಿ, ಸರ್ವೆ ಅನ್ನ ತೋರಿಸ್ತೀನಿ. ಒಂದೇ ನಿಮಿಷ ಗೋಮತ್ಸೂದನ್ ಅವರೇ, ಒಂದು ಸಣ್ಣ ಸರ್ವೆ ಮಾಡಿದ್ವಿ ನಾವು, ಜನಾಭಿಪ್ರಾಯ ಹೆಂಗಿದೆ ಲಾಕ್ಡೌನ್ ಸಡಿಲಿಕೆಯ ವಿಷಯದಲ್ಲಿ ಅಂತ ನೋಡೋದಕ್ಕೆ. ಲಾಕ್ಡೌನ್ ಸಡಿಲಿಕೆಯಿಂದ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ವಿ. 87% ಜನ ಹೌದು ಅಂತಾರೆ, 100ಕ್ಕೆ 87 ಜನ ಹೌದು ಅಂತಾರೆ. ಇಲ್ಲ ಅಂತ ಹೇಳೋರು 13% ಜನ. ಮತ್ತೆ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ? ಹೌದು ಅಂತ 81% ಜನ ಹೇಳಿದ್ರೆ, ಇಲ್ಲ ಅಂತ 19% ಜನ ಹೇಳ್ತಾರೆ. ಇದನ್ನ ದೇಶದ ನಾಡಿ ಮಿಡಿತ ಅಂತ ಹೇಳೋದಿಲ್ಲ. ನಾವು ಒಂದು ಸರ್ವೆ ಮಾಡಿದಾಗ ನಮ್ಮೆದುರಿಗೆ ಬಂದಂತಹ ಸಂಖ್ಯೆ ಇದೆ. ಸರ್, ಜನಾಭಿಪ್ರಾಯ ಲಾಕ್ಡೌನ್ ಪರವಾಗಿದೆ. ಗೋಮತ್ಸೂದನ್ ಅವರೇ, ಜನಾಭಿಪ್ರಾಯ ಇರೋದು ಲಾಕ್ಡೌನ್ ಪರವಾಗಿ. ನಾನು ಹೇಳ್ತಾ ಇರೋದು ಎಲ್ಲವನ್ನೂ ಜನಾಭಿಪ್ರಾಯವನ್ನ ಕೇಳಿ ಅರ್ಥ ಮಾಡಿಕೊಂಡೇ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಇನ್ನೊಂದು ಹೊಸ ಅಭಿಪ್ರಾಯ. ಪ್ರಜಾಪ್ರಭುತ್ವ ಅಂದ್ರೇನೆ ಜನಾಭಿಪ್ರಾಯ ಅಂತ ನಾನು ಅನ್ಕೊಂಡಿದ್ನಪ್ಪ.
ಅಜಿತ್ ಒಂದು ಸ್ವಲ್ಪ ಪೂರ್ಣ ಕೇಳಿಸ್ಕೊಳ್ಳಿ. ಅರ್ಧ ಮಾತುಗಳಿಗೆ ನೀವು ಕಾಮೆಂಟ್ ಮಾಡಿದ್ರೆ ಕಷ್ಟ ನಾನು ಮಾತಾಡೋದು. ಈಗ ಇನ್ನೊಂದು ಹೊಸ ಅಭಿಪ್ರಾಯ ಇಡೀ ಪ್ರಪಂಚದಲ್ಲಿ ಪ್ರಾರಂಭವಾಗಿದೆ. ದ ಪೀಪಲ್ ಹ್ಯಾವ್ ಟು ಲರ್ನ್ ಟು ಲೀವ್ ವಿತ್ ಡಿಸೀಸ್, ವಿತ್ ದಿ ವೈರಸ್ ಅಂತ ಹೇಳಿ ಹೊಸ ಸಂಗತಿ ಪ್ರಾರಂಭವಾಗಿದೆ ಇವತ್ತು ಯುರೋಪಿನ ಅನೇಕ ದೇಶಗಳಲ್ಲಿ ಇದಕ್ಕಿಂತ ಭಯಾನಕವಾದಂತಹ ಸ್ಥಿತಿನಲ್ಲಿ ಇರುವಂತಹ ದೇಶಗಳಲ್ಲಿ ಅವ್ರು ಇವತ್ತು ಲಾಕ್ಡೌನ್ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಅದು ಸ್ಪೈನ್ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಎಲ್ಲ ಕಡೆನೂ. ಮತ್ತೆ ನೀವು ತೋರಿಸ್ತಾ ಇರುವಂತಹ ಈ ಅಫೆಕ್ಟೆಡ್ ಏನಿದೆ ವೈರಸ್ ನಿಂದ ಇನ್ಫೆಕ್ಷನ್ ಆಗ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜ, ಆದ್ರೆ ಸಾವಿನ ಸಂಖ್ಯೆ ಅಂತ ಗಹನವಾದಂತಹ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಪ್ರತಿನಿತ್ಯವೂ ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗಿದೆ ಅಂತ ಇಲ್ಲ. ಎಷ್ಟು ಜನ ಸತ್ರೆ ಸೀರಿಯಸ್ನೆಸ್ ಸರ್ ನೀವೇ ಹೇಳ್ಬಿಡಿ ಹೋಗಿ. ಅಲ್ಲ, ಸೀರಿಯಸ್ ಕೊರೋನಾ ಇಸ್ ಸೀರಿಯಸ್ ಇಶ್ಯೂ ಅಂತ ಅರ್ಥ ಆಗೋದಕ್ಕೆ ಎಷ್ಟು ಜನ ಸಾಯ್ಬೇಕು ನಿಮ್ ಪ್ರಕಾರ? ಅಲ್ಲ, ಅದನ್ನ ನಾನು ಹೇಳಬೇಕು ಅಂತ ಇಲ್ಲ, ನಾನು ಹೇಳ್ತಾ ಇರೋದು ಈಗ ಅಮೆರಿಕದಲ್ಲಿ ಸತ್ತಿರೋರ್ ಲೆಕ್ಕ ಹಾಕೊಂಡ್ರೆ ಇಂಗ್ಲೆಂಡ್, ಇಟಲಿ, ಜರ್ಮನಿ, ಸ್ಪೈನು, ಇಲ್ಲೆಲ್ಲ ದೇಶಗಳಲ್ಲಿ, ಈವನ್ ರಷ್ಯಾ, ಚೈನಾ, ಇಲ್ಲಿ ಲೆಕ್ಕ ಹಾಕೊಂಡ್ರೆ ನಮ್ದು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಆ ಹೆಮ್ಮೆಯನ್ನ 45 ದಿವಸ ಅನುಭವಿಸಿದೀವಿ ನಾವು. ಆ ಹೆಮ್ಮೆಯನ್ನ 45 ದಿವಸ ಅನುಭವಿಸಿದೀವಿ, ಎದೆ ತಟ್ಕೊಂಡಿದೀವಿ ನಾವು. ನೋಡ್ರಿ ಜಗತ್ತಿನ ಮುಂದುವರಿದ ದೇಶಗಳನ್ನ, ನೋಡ್ರಿ ನಮ್ಮ ಭಾರತವನ್ನ ಅಂತ ಹೆಮ್ಮೆಯನ್ನ ಅನುಭವಿಸಿದೀವಿ. ಗೋ ಮತ್ಸೂದನ್ ಅವರೇ, ಈಗ ಲಾಕ್ಡೌನ್ ಸಡಿಲಿಕೆ ಮಾಡಿರೋದು ಭಯ ತರ್ತಾ ಇದೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್. ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ಬಂದೇ ಇರಿ ಡಾಕ್ಟರ್ ದಿನೇಶ್ ರಾವ್ ಅವರೇ. ಅದೇನೋ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಆಗೋ ತನಕ ಕಾಯ್ದ್ರು ಆರೋ ತನಕ ಕಾಯ್ಲಿಲ್ಲ ಅಂತ. ಹಂಗಾಗ್ಬಿಡುತ್ತಾ ಅಂತ ಪರಿಸ್ಥಿತಿ? ಅಜಿತ್, ನಾನೊಂದು ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಹೇಳ್ತೀನಿ ಪ್ಯಾಂಡಮಿಕ್ ಬಗ್ಗೆ. ನೋಡಿ, ಯಾವುದೇ ಪ್ಯಾಂಡಮಿಕ್ ಆಗ್ಲಿ, ಈ ಲಾಕ್ಡೌನು, ಫೇಸಿಂಗ್ ಔಟ್ ಆಫ್ ಲಾಕ್ಡೌನು, ವ್ಯಾಕ್ಸಿನೇಷನ್, ದಿಸ್ ಆರ್ ಆಲ್ ಪಾರ್ಟ್ ಆಫ್ ಟ್ಯಾಕ್ಲಿಂಗ್ ಎನಿ ಪ್ಯಾಂಡಮಿಕ್. ಅದರಲ್ಲಿ ಕೊರೋನಾ ಒಂದು. ನಾವು ಫಸ್ಟ್ ಆಫ್ ಆಲ್ ಲಾಕ್ಡೌನ್ ಯಾಕೆ ಮಾಡಿದ್ವಿ ಅಂತ, ಸಿಗ್ನಿಫಿಕೆನ್ಸ್ ಆಫ್ ಲಾಕ್ಡೌನ್ ಏನು? We have to screen as much of individuals as we can. ಎಷ್ಟು ಜನಕ್ಕೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಅದು. ಸೆಕೆಂಡ್ ಪಾರ್ಟ್ ಇಸ್ we have to prepare for the other terminally ill patients or ಒಂದು 65 and above where this epidemic is likely to affect. ಅವ್ರಿಗೆ ನಾವು ಪ್ರಿಪರೇಷನ್ ಮಾಡ್ಕೊಂಡಿದೀವಿ ಅಂತ. ನಾವು ಸ್ಕ್ರೀನಿಂಗ್ ತಕೊಂಡ್ರೆ it is hardly around some 13 to 14,000 people have been screened. ಅದೇ ನೋಡಿ, ಸೌತ್ ಕೊರಿಯಾ ದೇಶ 5.6 crore people are there. Namdu Karnataka population nearly 7 crores. Their screening is 6,40,000. So, idu screening saha, it is incomplete anta nanna anisike. One, even the preparation takoli. Preparation, the ventilators in the appointment of doctors, appointment of nurses, appointment of technicians, appointment of data printers, ivrella yenidare, ivrella as we completed. Ivanella complete ಆದ್ಮೇಲೆ ಫೇಸಿಂಗ್ ಔಟ್ ಆಫ್ ದ ಲಾಕ್ಡೌನ್ ಇಸ್ ದ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಇಸ್ ವ್ಯಾಕ್ಸಿನೇಷನ್. ಸೊ ಈಗ ನಾವು ನೀವೇ ಈಗ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀರಿ, ಈಗ 3,900 ಪೀಪಲ್ ಹ್ಯಾವ್ ಬಿನ್ ಅಫೆಕ್ಟೆಡ್ ಅಂತ ಪರ್ ಡೇ. ನಾವು ದ 3,900 ಇಸ್ ದ ನಂಬರ್ ಆಫ್ ಪೀಪಲ್ ಅಫೆಕ್ಟೆಡ್. ನಾವು 10-15 ಕೇಸ್ ಇದ್ದಾಗ ತಿಂಗಳಗಟ್ಟೆ ಲಾಕ್ ಡೌನ್ ಮಾಡಿದ್ವಿ. ನಾವು ಇಷ್ಟು 1000 ಕೇಸಸ್ ಪರ್ ಡೇ ಇನ್ಕ್ರೀಸ್ ಆದಾಗ ಲಾಕ್ ಡೌನ್ ಸಡಿಲಿಕೆ ಮಾಡಿದ್ವಿ. But what we have, how many people have we screened? The whole country we have screened around 1.2 lakh for a 130 crore population. That means we are no way comparable to US, no way comparable to Italy. Italy ಮತ್ತು US ನಲ್ಲಿ ನಿಯರ್ಲಿ ಅರೌಂಡ್ 3 to 4% ಆಫ್ ದ ಪಾಪ್ಯುಲೇಷನ್ ಹ್ಯಾವ್ ಬಿನ್ ಸ್ಕ್ರೀನ್ಡ್. ಆದ್ರೂ ಅಲ್ಲಿ ರಿಸಲ್ಟ್ಸ್ ಏನಿದೆ ಅಂತ ನೋಡಿದಿರಿ. ಈಗ ಏನಾಗುತ್ತೆ ಅಂದ್ರೆ, ಒಂದ್ಸಲಿ ನೀವು ಲಾಕ್ ಡೌನ್ ಸಡಿಲಿಕೆ ಮಾಡಿದಿರಿ ವಿತೌಟ್ ಪ್ರಿಪೇರ್ಡ್ನೆಸ್, ವಿತೌಟ್ ಸ್ಕ್ರೀನಿಂಗ್ ದಿಸ್, ಅವಾಗ ಏನಾಗುತ್ತೆ, ಹಸಿದ ಹುಲಿಗೆ ಆಹಾರ ಸಿಗ್ದಂಗೆ ಆಗ್ತದೆ. ದಟ್ ಮೀನ್ಸ್ ದ ವೈರಸ್ easily gets affected. Andre there will be a sudden burst of cases. That is definitely which is likely to happen. Yakandre with the screening has not been complete. That's what I have been telling you. Screening alla ನೀವು ಆ ಲಕ್ಷದ ಗಟ್ಟಲೆ ಇದರಲ್ಲಿ ನೀವು ಸ್ಕ್ರೀನಿಂಗ್ ಮಾಡಿದ್ರೆ definitely phasing out is the definitely is a remedy. But that for that stage we have not prepared ಅಂತ ನನ್ನ ಅನಿಸಿಕೆ. ಎಸ್, ಬರ್ತೀನಿ. ಕ್ರಾಸ್ಟಾ ಅವರೇ, ಉದ್ಯಮಿಗಳು ಕಷ್ಟದಲ್ಲಿದ್ದಾರೆ. ಕ್ರಾಸ್ಟಾ ಅವ್ರ ಲೈನ್ ಕಟ್ ಆಗಿದೆ, ಬರ್ತೀನಿ ನಾನು. ಮೋಹನ್ ಕುಮಾರ್ ಅವರೇ. ಅಲ್ಲ, ಇದು ನನ್ನ ಕೇಳಿದ್ರೆ ಈ ಕೋಳಿ ಮತ್ತು ಮೊಟ್ಟೆ ಕತೆ ಥರ ಆಗಿದೆ ಇದು. ಅಭಿವೃದ್ಧಿ ಹೊಂದಿದ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಇನ್ಫ್ಯಾಕ್ಟ್ ನಾವು ಲಾಕ್ಡೌನ್ ಮಾಡಿದ್ದು ನಿಜವಾಗ್ಲೂ ಗ್ರೇಟ್. 45 ದಿವಸ ಇಂಡಿಯಾ ಅಂತ ದೇಶನ ಲಾಕ್ಡೌನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗಾಗಲೇ ನಾವು ಆರ್ಥಿಕತೆಯಲ್ಲಿ ಪ್ರಪಂಚದಾದ್ಯಂತ ಕಳೆದ 1 ವರ್ಷಗಳಿಂದ ಕೆಲವೊಂದೆಲ್ಲ ಇಶ್ಯೂಸ್ ನಡೀತಾ ಇತ್ತು. ಆಟೋಮೊಬೈಲ್ ಸೆಕ್ಟರ್ ಆಗ್ಬೋದು, ತುಂಬ ಪ್ರಾಬ್ಲಮ್ ಆಗಿತ್ತು. GDP ಎಲ್ಲ ಬಿದ್ದು ಕೆಲಸಗಳೆಲ್ಲ ಹೋಗಿತ್ತು.
ಅದ್ರ ಜೊತೆಗೆ ಆ ಪ್ರಾಬ್ಲಮ್ ನಡುವೆನೂ 45 ದಿವಸ ಲಾಕ್ಡೌನ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಇನ್ಫ್ಯಾಕ್ಟ್ ಅಮೇರಿಕಾ ಅಂತ ಡೆವಲಪ್ ಆಗಿರೋ ಕಂಟ್ರಿ, ಐರೋಪ್ಯ ದೇಶಗಳಾಗ್ಬೋದು, ಜಪಾನ್ ಆಗ್ಬೋದು, ಚೈನಾ ಆಗ್ಬೋದು, ಅವ್ರುಗಳೇ ಲಾಕ್ಡೌನ್ ಮಾಡಿದಿರಾ ಅವ್ರ ಕಮ್ಮಿ ಪಾಪ್ಯುಲೇಷನ್ಗೆ ಅವ್ರ ಆರ್ಥಿಕತೆನ ಫ್ರಮ್ ಡೇ 1 ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲಿ ನಿಜವಾಗ್ಲೂ 45 ಡೇಸ್ ಲಾಕ್ಡೌನ್ ವಾಸ್ ವೆರಿ ಮಚ್ ರಿಕ್ವೈರ್ಡ್. ಬಟ್ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗಿದ್ದು ಅಂತ ಹೇಳಿದ್ರೆ, ನೀವು ಲಾಕ್ಡೌನ್ನ ಸಡಿಲ ಮಾಡೋ ರೀತಿ ಇದೆ ಗೊತ್ತಾ, ಆ ರೀತಿಯಲ್ಲಿ ತುಂಬ ಎಡವಟ್ಟುಗಳಾಯಿತು. ಆಗಲೇ ನೀವೇ ಹೇಳ್ದಂಗೆ ಕರ್ನಾಟಕದಲ್ಲೇ ತೊಗೊಂಡ್ರೆ ನೀವು, ಯಡಿಯೂರಪ್ಪನವರು ಸುಮಾರು ಒಂದು 15-20 ದಿವಸಗಳ ಮುಂಚೆ ಫಸ್ಟ್ ಟೈಮ್ ಲಾಕ್ಡೌನ್ ಅನೌನ್ಸ್ ಆದಾಗ ಇಮಿಡಿಯೇಟಾಗಿ ಮಧ್ಯಾಹ್ನ ಬರ್ತಾರೆ ಲಾಕ್ಡೌನ್ ಅಂತ ಹೇಳ್ತಾರೆ, ಸಂಜೆ 4 ಗಂಟೆಗೆ ಹೇಳ್ತಾರೆ ಇವಾಗ 1 ಟೈಮ್ ಹೋಗೋದಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಂಗಂದ ತಕ್ಷಣ ಎಲ್ಲ ಜನಗಳು ಬೀದಿಗೆ ಬಂದ್ಬಿಡ್ತಾರೆ. ಮತ್ತೇನು ಮಾಡ್ತಾರೆ, ಮಾಧ್ಯಮಗಳೆಲ್ಲ ತುಂಬ ಗಲಾಟೆ ಮಾಡಿದಾಗ ಮತ್ತದನ್ನು ವಾಪಸ್ ತೊಗೊಳ್ತಾರೆ. ಮೊನ್ನೆ ಲಾಕ್ಡೌನ್ ವಿಚಾರದಲ್ಲೂ ಅಷ್ಟೇ ಕೆಲವೊಂದನ್ನ ಸಡಿಲ ಮಾಡ್ತಾರೆ, ಮತ್ತದನ್ನು ವಾಪಸ್ ತಗೊಳ್ತಾರೆ. ಮತ್ತು ಕಾರ್ಮಿಕ ಇಲಾಖೆನೂ ಅಷ್ಟೇ ಅಷ್ಟೊಂದು ಊಟ ಕೊಟ್ಟು ಇಷ್ಟು ದಿವಸಗಳಿಂದ ಇಲ್ಲಿರುವಂಥ ಮೈಗ್ರೆಂಟ್ ವರ್ಕರ್ಸ್ಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಅವ್ರುಗಳನ್ನ ಊರುಗಳಿಗೆ ಕಳಿಸ್ಬೇಕಾದ್ರೆ ನಡೆದುಕೊಂಡಂತಹ ರೀತಿ ಇದೆ ಗೊತ್ತಾ. ಅವ್ರಿಗೆ ಕಮ್ಮಿ ಅಂದರೂ ಒಂದು 2 ದಿವಸಗಳ ಮುಂಚೆನೇ ಗೊತ್ತಿರ್ತಿತ್ತಲ್ವ ಅವ್ರಿಗೆ, ನಾವು ಈ ಥರ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಸೊ ಆ ಪ್ಲ್ಯಾನಿಂಗ್ನಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಬೋದು, ಅಥವಾ ನೀವು ಏನು ನಮ್ಮ ಕಾರ್ಪೊರೇಟರ್ಗಳಿಗೆ ಏನು ಕಮ್ಮಿ ಇಲ್ಲ, ಅವ್ರು KSRTC ಬಸ್ಗೋಸ್ಕರ ಮೆಜೆಸ್ಟಿಕ್ ಬರಲೇಬೇಕಾಗಿರಲಿಲ್ಲ, ಇದ್ದಂತಹ ಜಾಗಗಳಿಗೆ ಬಸ್ಗಳನ್ನ ಕಳಿಸ್ಬಿಟ್ಟು ಅಲ್ಲಿಂದನೇ ಕಳಿಸ್ಬೋದಾಗಿತ್ತು. ಸೊ ಈ ರೀತಿಯಂತಹ ಒಳ್ಳೊಳ್ಳೆ ಮೆಷರ್ಗಳನ್ನ ತೊಗೊಳ್ದಿರೇ ಅವರು ಮತ್ತೆಲ್ಲರನ್ನೂ ಒಂದು ಕಡೆ ಬರುವಂಗೆ ಮಾಡಿ ಆ ಸಡಿಲಿಕೆ ಮಾಡಿರೋ ನಿಯಮ ಇದೆ ಗೊತ್ತಾ, ಅಲ್ಲಿ ತುಂಬ ಇಶ್ಯೂಸ್ ಆಗ್ತಾ ಇದೆ. ಟ್ರಾಫಿಕ್ಕು ಅಷ್ಟೇ, ನೀವು ಇವ್ರು ಹೇಳ್ತಾರೆ ಒಂದು ಕಾರಲ್ಲಿ ಒಬ್ರು ಕುತ್ಕೊಬೋದು, 2 ವೀಲರಲ್ಲಿ ಒಬ್ಬರೇ ಓಡಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನೀವು ರೋಡ್ನಲ್ಲಿ ನೋಡಿದ್ರೆ ಈಗ ಒಂದು ಕಾರ್ನಲ್ಲಿ ಒಬ್ಬರೇ ಕೂತ್ಕೊಂಡು ಓಡಾಡ್ತಾ ಇದ್ದಾರಾ, ಅಥವಾ 2 ವೀಲರ್ನಲ್ಲಿ ಒಬ್ಬರೇ ಕೂತ್ಕೊಂಡು ಓಡಾಡ್ತಾ ಇದ್ದಾರಾ, ಎಷ್ಟು ಜನ ಹೆಂಗ್ ಓಡಾಡ್ತಾ ಇದ್ದಾರೆ, ಏನ್ ಚೆಕಿಂಗ್ ನಡೀತಾ ಇದೆ, ಏನು ಆಗ್ತಾ ಇಲ್ಲ. ಆದ್ಯತೆಗಳ ಬಗ್ಗೆ ಏನು ನಮ್ಮ ಆದ್ಯತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆನೇ ಇಲ್ಲ. ಇದ್ರ ವಿಚಾರದಲ್ಲೂ ಅಷ್ಟೇ, ಏನ್ ಹೇಳ್ತಾರೆ ಅದಕ್ಕೆ, ಲಿಕ್ಕರ್ ವಿಚಾರದಲ್ಲೂ ಅಷ್ಟೇ ತುಂಬ ಜನ ಇಷ್ಟು ದಿವಸನೇ ಕಾದಿರಂತೆ ಜನ, ಇನ್ನೂ ಸ್ವಲ್ಪ ದಿವಸ ಕಾಯಬೇಕಾಗಿತ್ತು. ಇನ್ಫ್ಯಾಕ್ಟ್ ನಾನು ಸ್ವಲ್ಪ 50-50 ಮೈಂಡ್ ಸೆಟ್ ಇತ್ತು ನಿನ್ನೆವರೆಗೂ ನನಗೆ. ನಾನೇನು ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ಲಿಕ್ಕರೇನೆ ತುಂಬಾ ದೊಡ್ಡ ರೆವಿನ್ಯೂ ಆಗಿರ್ತಿದ್ಯಾ ಗವರ್ನಮೆಂಟ್ಗೆ ಅಂತ. ಬಟ್ ನಾನು ನೋಡಿದಾಗ ನಿನ್ನೆ ನಂಬರ್ಸ್ ಒಂದು 18ರಿಂದ 20 ಸಾವಿರ ಕೋಟಿ ಬರ್ತಾ ಇದೆ ವರ್ಷಕ್ಕೆ, ಔಟ್ ಆಫ್ ಅರೌಂಡ್ 2 lakh crores ಟೋಟಲ್ ರೆವಿನ್ಯೂ. ಸೊ ಹಾರ್ಡ್ಲಿ 8ರಿಂದ 9% ಲಿಕ್ಕರ್ ಬ್ಯಾನ್ ಮಾಡಿ 1% ಪೆಟ್ರೋಲ್ ಮೇಲೆ ಯಾವುದೋ ಒಂದು ಲಿಕ್ಕರ್ ಬ್ಯಾನ್ ಸೆಸ್ ಅಂತ ಹಾಕ್ಬಿಟ್ರೆ ಮುಗಿದಾಯ್ತು. ₹1 ಏರಿಕೆ ಮಾಡ್ರೆ ನೀವು ಇಲ್ಲಿ ಹೋಗಿರೋ ದುಡ್ಡೆಲ್ಲ ವಾಪಸ್ ಬಂದ್ಬಿಡುತ್ತೆ. ಸೊ ಅದು ಪ್ರಿಯಾರಿಟಿ ಆಗಿರಲೇ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಕೋಳಿ ಮತ್ತೆ ಮೊಟ್ಟೆ ಕತೆ ಇದು. ನೀವು ಒಳಗೆ ಇದ್ದುಕೊಂಡೇ ತುಂಬ ದಿವಸ ಫೈಟ್ ಮಾಡಲಿಕ್ಕೂ ಆಗೋದಿಲ್ಲ, ಈಚೆ ಬಂದು ಫೈಟ್ ಮಾಡಬೇಕು. ಆಮೇಲೆ ಟೆಸ್ಟಿಂಗ್ ಟೈಮ್ ಇದು. ನೀವು ಈಚೆ ಬಿಟ್ಟಾಗ ಸ್ಪ್ರೆಡ್ ಹೆಂಗಾಗುತ್ತೆ, ಎಷ್ಟು ದಿವಸ ಸ್ಪ್ರೆಡ್ ಆಗುತ್ತೆ, ಎಷ್ಟು ಜನ ಸಾಯ್ತಾರೆ ಅಂತ ನೀವು ಟೆಸ್ಟ್ ಮಾಡಿದ್ರೆ ನೀವು ಮನೇಲಿ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ನನ್ನ ಪ್ರಕಾರ ಲಾಕ್ಡೌನ್ದು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಆಗಿರೋದೇ ಸಡಿಲಿಕೆ. ಆಮೇಲೆ ಸಡಿಲಿಕೆನ ಹ್ಯಾಂಡಲ್ ಮಾಡಿರೋ ರೀತಿ ಇದೆ ಗೊತ್ತಾ. ಜನಗಳಿಗೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬಂದಿಲ್ದಿರುವಂತಹ ಒಂದು ದೊಡ್ಡ ವರ್ಗ ಇದೆ ಗೊತ್ತಾ, ಅವರೇ ಏನಾಗುತ್ತೆ ಬಿಡು ನನಗೆ, ಅವರೆಲ್ಲ ಟಿವಿಲಿ ತೋರಿಸ್ತಾರೆ, ಪೇಪರಲ್ಲಿ ತೋರಿಸ್ತಾರೆ, ನನಗೇನು ಆಗಿಲ್ಲ, ನಾವು ಹೋಗೋಣ ಬನ್ರೋ. ಸೊ ಈ ಮೈಂಡ್ ಸೆಟಲ್ಲಿ ಇದ್ದಾರೆ ಜನ. ಆ ಜನಗಳಿಗೆ ಆ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ, ಅವೇರ್ನೆಸ್ ಗೊತ್ತಾಗ್ತಾ ಇಲ್ಲ, ಅವ್ರು ಬಂದು ನಿಂತ್ಕೊಳ್ಳೋ ರೀತಿನಲ್ಲೇ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಮೈನ್ ಪ್ರಾಬ್ಲಮ್ ಆಗಿರೋದು ಆ ಸಡಿಲಿಕೆ ಮಾಡಿರುವಂತಹ ರೀತಿ, ಆ ಗೈಡ್ಲೈನ್ಸ್ ಇದೆ ಗೊತ್ತಾ, ಆ ಗೈಡ್ಲೈನ್ಸಲ್ಲಿ ಕೊಟ್ಟಿರುವಂಥ ಲಿಬರಲೈಸೇಷನ್ಸ್ ಆಗ್ಬೋದು, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ರೀತಿ ತಪ್ಪಿದೆ. ಆರ್ಥಿಕತೆ ಮತ್ತೆ ವಾಪಸ್ ಬರಲೇಬೇಕು. ಮಧುಸೂದನ್ ಹೇಳ್ದಂಗೆ ಒಳಗೆ ಕೂತ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಹೇಳಿದ್ರು ಸರ್, ಬಹಳ ಅದ್ಭುತವಾದ ಸೆಂಟೆನ್ಸು. 45 ದಿನಗಳ ಕಾಲ ಮದ್ಯ ಇಲ್ಲದೆ ಇದ್ರು ಜೀವನ ನಡೆಯುತ್ತೆ ಅನ್ನೋದನ್ನ ಕುಡುಕರು ತೋರಿಸಿದ್ರು. 45 ದಿನಗಳ ಕಾಲ ಮದ್ಯ ಮಾರದೇ ಇದ್ರೆ ಸರ್ಕಾರ ನಡೆಯಲ್ಲ ಅಂತ ಸರ್ಕಾರ ತೋರಿಸ್ತು. ಅವ್ರಿಗೆ ಇನ್ಸ್ಟಂಟ್ ರೆವಿನ್ಯೂ ಆಗ್ಬಿಟ್ಟಿದೆ. ಅದು ನಮ್ಮ ಆದ್ಯತೆಗಳ ತಪ್ಪಾಗಿದೆ. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ರೈಟ್ ನೌ. ರಾಠೋಡ್ ಅವರೇ, ಭಾಳ ಇನ್ನೇನು ಗೆಲ್ತೀವಿ ಅನ್ನೋ ಟೈಮ್ನಲ್ಲಿ ಅಡ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಭಯ ಆಗ್ತಾ ಇದೆ ನನಗೆ. ಭಾಳ ಕಡಿಮೆ ಡಿಸ್ಕಷನ್ಗಳಲ್ಲಿ ನೀವು ಹೇಳಿರೋದನ್ನ ಎಲ್ಲನೂ, ವಿಶೇಷವಾಗಿ ತಾವು ಹೇಳಿರೋದನ್ನ ಎಲ್ಲನೂ ಒಪ್ಕೊಳ್ತೀನಿ. ಸಡಿಲಿಕೆ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಸಡಿಲಿಕೆ ವಿಚಾರದಲ್ಲಾಗಲಿ, ಸರ್ಕಾರ ತಗೊಳ್ಳೋ ಏನು ಈ ಸಡಿಲಿಕೆ ವಿಚಾರದಲ್ಲಿ ನಿರ್ಣಯಗಳಿದೆ ಅದರಲ್ಲಾಗಲಿ, ಮತ್ತು ಟೆಸ್ಟಿಂಗ್ ವಿಚಾರದಲ್ಲಿ ನನ್ನ ಪ್ರಕಾರ ಡಾಕ್ಟರ್ಸ್ ಈಗಾಗಲೇ ಹೇಳಿದಾಗೆ ದಕ್ಷಿಣ ಭಾರತದಲ್ಲಿ ಪರ್ ಮಿಲಿಯನ್ ಟೆಸ್ಟಿಂಗು ಕರ್ನಾಟಕದ್ದು ಅತಿ ಕಡಿಮೆ ಇರೋದು ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ. ನೀವು ದಕ್ಷಿಣ ಭಾರತದಲ್ಲಿ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಮಗೇನು ಹೇಳ್ತದೆ, ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತದೆ, ಟೆಸ್ಟ್ ಟೆಸ್ಟ್ ಟೆಸ್ಟ್. ತಾವು ಇಲ್ಲಿವರೆಗೂ, ನಾನು ಇವತ್ತು ನಿನ್ನೆ ಪೇಪರಲ್ಲಿ ಓದಿದಾಗ ಭಾಳ ಆಶ್ಚರ್ಯ ಆಯಿತು, ವೆಂಟಿಲೇಟರ್ಸ್ ನಮಗೆ ಬರೋದು ಇನ್ನೂ ಬಂದೇ ಇಲ್ಲ, ಬಂದಿರೋದು ಅದು ಯಾವುದು ಸರಿನೂ ಇಲ್ಲ.
ಇನ್ಫ್ಯಾಕ್ಟ್ ಮೈಸೂರಿನಲ್ಲಿ ಮಾಡ್ಕೊಡೋದಕ್ಕೆ ರೆಡಿ ಇದ್ದಾರೆ. ರೆಡಿ ಇದ್ದಾರೆ. ಕರೆಕ್ಟ್ ಯುವರ್ ಸ್ಟಾಟಿಸ್ಟಿಕ್ಸ್ ಸರ್. 83,806 ಕರ್ನಾಟಕದ ಟೆಸ್ಟಿಂಗ್, ಕೇರಳಕ್ಕಿಂತಲೂ ಜಾಸ್ತಿ ಇದೆ, ತೆಲಂಗಾಣಕ್ಕಿಂತಲೂ ಜಾಸ್ತಿ ಇದೆ. ನಾನು ಹೇಳೋದು April 17th ನಾವು ದ ಹಿಂದೂ ಪೇಪರ್ ನೋಡಿ. ಓಕೆ, ಇವತ್ತಿನ ಸಂಖ್ಯೆ ಹೇಳ್ತೇನೆ. ನಾನು ಹೇಳಿದ್ದು ಅವತ್ತು ನಾವು ಎಲ್ಲರಿಗಿಂತ ಕಡಿಮೆ ಇದ್ದೀವಿ. ಇವಾಗ ಕಡಿಮೆ ಇಲ್ಲದ ಸ್ವಲ್ಪ ಜಾಸ್ತಿ ಆದರೂ ಸಹ ಕೇರಳಕ್ಕಿಂತಲೂ ಜಾಸ್ತಿ ಇದ್ದೀವಿ, ತೆಲಂಗಾಣಕ್ಕಿಂತಲೂ ಜಾಸ್ತಿ. ನಾನು ಹೇಳೋದು ಇಷ್ಟೇ, ನೀವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಿತ್ತು, ಟೆಸ್ಟ್ ಮಾಡೋದು ಆರಂಭ. ಯಾವಾಗ ನಮಗಿದು ಸೋಂಕಿತರ ಬಗ್ಗೆ ಗೊತ್ತಾಯಿತು, ಯಾವಾಗ ನಾವು ಲಾಕ್ಡೌನ್ಗೆ ಬಂದ್ವಿ, ಯಾವಾಗ ಇದ್ರ ಬಗ್ಗೆ ಚರ್ಚೆ ಆಯಿತು, ಅವಾಗಿಂದನೇ ತಾವು ಸರ್ಕಾರ ಹೆಚ್ಚಿಟ್ಟಿದ್ರೆ, ಆರೋಗ್ಯ ಇಲಾಖೆ ಹೆಚ್ಕೊಂಡಿದ್ದಿದ್ರೆ ಇವತ್ತು ನಮ್ಮಲ್ಲಿ ಟೆಸ್ಟಿಂಗ್ ಮಾಡೋ ಸೌಲಭ್ಯಗಳು ಜಾಸ್ತಿ ಆಗ್ಬೋದಿತ್ತು. ನೀವು ನಿಮ್ಮ ಪ್ರಕಾರನೇ ತಗೊಳ್ಳೋದು, ಕೇರಳಕ್ಕಿಂತ ಜಾಸ್ತಿ ನಾವಿರ್ಬೋದಿತ್ತು, ಆಂಧ್ರಕ್ಕಿಂತ ಜಾಸ್ತಿ ನಾವಿರ್ಬೋದಿತ್ತು, ತಮಿಳ್ನಾಡುಕ್ಕಿಂತ ಜಾಸ್ತಿ ನಾವಿರ್ಬೋದಿತ್ತು. ಆಗಿಲ್ಲ. ನಾವು ಇಷ್ಟು ಹೇಳೋದು, ಸರ್ಕಾರ ಕೆಲವು ಸಂದರ್ಭಗಳಲ್ಲಿ ಎಡವಿದೆ, ವಿಫಲರಾಗಿದ್ದಾರೆ. ಫಸ್ಟ್ ಟೆಸ್ಟ್ ಲಾಕ್ಡೌನ್ ಮುಂದುವರಿಸಬೇಕಾಗಿತ್ತ, ಸಡಿಲಿಕೆ ಮಾಡೋದು? ನನ್ನ ಪ್ರಕಾರ ಲಾಕ್ಡೌನ್ ಮುಂದುವರಿಸಬೇಕಾಗಿತ್ತು. ಹಣಕಾಸು ಪರಿಸ್ಥಿತಿ ಏನಾಗುತ್ತೆ ರಾಜ್ಯ? ಹಣಕಾಸಿನ ಪರಿಸ್ಥಿತಿ ಇವತ್ತು ನೀವು ಇವಾಗಲೇ ತಾವೇ ಹೇಳ್ದಂಗೆ, ಕೋ ಮಧುಸೂದನ್ ಅವರು ಹೇಳ್ದಂಗೆ, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ನಮಗೆ, ನಾವು ಜೀವನ ಇಲ್ಲ ಅಂದರೆ ನಮಗೆ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಏನು ಮಾತಾಡ್ತೀವಿ? ಬಟ್ ರಾಹುಲ್ ಗಾಂಧಿ ಅವರು ಲಾಕ್ಡೌನ್ ಏಕೈಕ ಪರಿಹಾರ ಅಲ್ಲ ಕೊರೋನಾಕ್ಕೆ ಅಂತ ಹೇಳ್ತಾರೆ. ಹೌದು, ನಾನು ಅದೇ ಒಪ್ತೀನಿ. ಲಾಕ್ಡೌನ್ ಒಂದೇ ಒಂದು, ಇಟ್ ಈಸ್ ಓನ್ಲಿ ಎ ಪಾಸ್. ಓಕೆ, ಇಟ್ ಈಸ್ ಓನ್ಲಿ ಎ ಪಾಸ್. ಆದರೆ ನಾವು ಭಾಳ ಇಡೀ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಏನು ಕರೆ ಕೊಟ್ಟರು, ನಾವು ಇಡೀ ದೇಶದಲ್ಲಿ ಎಲ್ಲರೂ ಅದನ್ನು ಸಹಕಾರ ಕೊಟ್ಟಿದ್ದೀವಿ. ಲಾಕ್ಡೌನಿಂದ ನಮ್ಮ ಸಂಖ್ಯೆಗಳು ಕಡಿಮೆ ಇತ್ತು. ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮ ಸೋಂಕಿತರ ಸಂಖ್ಯೆ ಕಡಿಮೆ ಇತ್ತು, ಇವತ್ತು ಕಡಿಮೆ ಇದೆ. ಆದರೆ ನಾವೇನಿದು ಏನಾಗುತ್ತೋ ಗೊತ್ತಿಲ್ಲ. ಸಡಿಲಿಕೆ ಮಾಡಿದ ಮೇಲೆ ಯು ಆರ್ ಆನ್ ಎ ಟೈಮ್ ಬಾಂಬ್. ಈಗ ಯು ಆರ್ ಆನ್ ಎ ಟೈಮ್ ಬಾಂಬ್. ದಟ್ ಈಸ್ ಟೆಸ್ಟಿಂಗ್ ಟೈಮ್ ಅಂತ ಐ ಬಿಲೀವ್ ಟೆಸ್ಟಿಂಗ್ ಟೈಮ್. ಜಾಸ್ತಿ ಆದ್ರೆ ಮತ್ತೆ ಲಾಕ್ಡೌನ್ ಮಾಡಬೇಕು. ಯಾವ ಟೈಮಲ್ಲಿ ಸಡಿಲಿಕೆ ಮಾಡಿದ್ದೀರಾ? ಇಟ್ ಈಸ್ ಎ ವೆರಿ ನಿರ್ಣಾಯಕ ಸ್ಟೇಜ್ ಇದು. ಎಕ್ಸಾಕ್ಟ್ಲಿ ನಾವು ಈ ಟೈಮಿಂಗ್ ಅನ್ನು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಒಂದು ದಿನದಲ್ಲಿ 3,900 ಪಾಸಿಟಿವ್ಗಳು ಬರ್ತವೆ. ನೆನಪಿರಲಿ, ಇದು ಲಾಕ್ಡೌನ್ ಸಡಿಲಿಕೆ ಮಾಡಿದ ನಂತರ ಬಂದಿರುವ ಸಂಖ್ಯೆ ಅಲ್ಲ. ಲಾಕ್ಡೌನ್ ಜಾರಿಯಲ್ಲಿದ್ದಾಗಲೇ 3,900 ಪಾಸಿಟಿವ್ ಆಗ್ತವೆ ಒಂದೇ ದಿನಕ್ಕೆ. ಆಮೇಲೆ ನೀವು ಲಾಕ್ಡೌನ್ ಸಡಿಲಿಕೆ ಮಾಡಿದ ನಂತರದ ಕಥೆ ಏನಾಗುತ್ತೆ ಹಾಗಿದ್ರೆ? ನೋಡಿ ಕೇಳಿ, ಈ ಲಾಕ್ಡೌನ್ ಸಡಿಲಿಕೆಯ ಪರಿಣಾಮ ನಿಮಗೆ ಇನ್ನೊಂದು 5-6 ದಿವಸ ಆದ್ಮೇಲೆ ಗೊತ್ತಾಗುತ್ತೆ, ಇವತ್ತೇ ಗೊತ್ತಾಗಲ್ಲ ನಿಮಗೆ. ಬರ್ತೀನಿ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಡಾಕ್ಟರ್ ದಿನೇಶ್ ರಾವ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈನ್ ನಲ್ಲಿ ಇದ್ದಿದ್ದಕ್ಕೆ.